ಈ ರೀತಿಯಾಗಿ 1 ಫೀಟ್ ಅಂತರದಲ್ಲಿ ಮನೆಯ ಒಳಗೂ ಹೊರಗೂ ಎಲ್ಲ ಕಡೆಯೂ ಈ ರೀತಿಯಾದ ಹೋಲ್ಸ್ಗಳನ್ನು ಮಾಡಲಾಗುತ್ತದೆ. ಈ ಪ್ರಕೃತಿಯ ಸೊಬಗು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತದೋ, ಇದೇ ಪ್ರಕೃತಿಯಲ್ಲಿ ವಿಕೋಪಗಳು ಸಂಭವಿಸಿದಾಗ ಅಂದರೆ ಭೂಕಂಪ, ಗುಡ್ಡ ಕುಸಿತ, ಜ್ವಾಲಾಮುಖಿ, ಪ್ರವಾಹ, ಬರಗಾಲ, ಸುನಾಮಿ ಇತ್ಯಾದಿಗಳು ಸಂಭವಿಸಿದಾಗ ಅದರಿಂದ ಎಷ್ಟೋ ಜನರ ಜೀವ ಹಾಗೂ ಅವರ ಜೀವನ ಎಲ್ಲವೂ ಕಳೆದು ಹೋಗುತ್ತವೆ. ಪ್ರಕೃತಿಯ ವಿಕೋಪ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಇದ್ದು ತುಂಬಾನೇ ಹಾನಿ ಮಾಡಿ ನಷ್ಟ ತಂದೊಡ್ಡುವಂತಹ ಜೀವಿಗಳು ಒಂದು ಕಡೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೆದ್ದಲು ಹುಳುಗಳು ಮಾಡುವಂತಹ ಹಾನಿಯ ಬಗ್ಗೆ ಹಾಗೂ ಆ ಗೆದ್ದಲು ಹುಳುಗಳ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೋಸ್ಟಲ್ ಪ್ರದೇಶಗಳಲ್ಲಿ ತೇವಾಂಶ ಅಧಿಕವಾಗಿರುವುದರಿಂದ ಈ ಗೆದ್ದಲುಗಳ ಹಾವಳಿ ತುಂಬಾನೇ ಕಾಡುವಂತಹ ಪ್ರಶ್ನೆಯಾಗಿದೆ. ಸಿಮೆಂಟ್ ಇಟ್ಟಿಗೆಗಳಿಂದ ಕಟ್ಟಿರುವಂತಹ ಮನೆಗಳಿಗೆ ಅಷ್ಟಾಗಿ ಬರೋದಿಲ್ಲ, ಆದರೆ ಮಣ್ಣಿನಿಂದ ಮಾಡಿದಂತ ಇಟ್ಟಿಗೆಗಳಿಂದ ಕಟ್ಟಿರುವ ಮನೆಗಳಲ್ಲಿ ಹೆಚ್ಚಾಗಿ ಇವು ಕಂಡು ಬರ್ತವೆ. ಇನ್ನು ಇದಕ್ಕೆ ಗೆದ್ದಲು ಟ್ರೀಟ್ಮೆಂಟ್ ಮಾಡಿಸದೆ ಹೋದ್ರೆ ಉಳಿದೆಲ್ಲ ವುಡ್ ವರ್ಕ್ ಅನ್ನು ಕೂಡ ಹಾಳು ಮಾಡಿ ಬಿಡ್ತವೆ ಅಂತ ಹೇಳಿ ನಾವು ಪೂರ್ತಿ ಮನೆಗೆ ಗೆದ್ದಲು ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಬೇಕಾಗಿ ಬಂತು. ಆಲ್ರೆಡಿ ಕಟ್ಟಿರುವಂತಹ ಮನೆಗೆ ಈ ಟರ್ಮೈಟ್ ಅಟ್ಯಾಕ್ ಆದಾಗ ಅದಕ್ಕೆ ಟರ್ಮೈಟ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಹೌಸ್ ಕ್ಲೀನಿಂಗ್ ಸರ್ವಿಸ್ ಮಾಡುವಂತಹ ಏಜೆನ್ಸಿಯವರು ಪೆಸ್ಟ್ ಕಂಟ್ರೋಲ್ ಸರ್ವಿಸ್ ಅಂತ ಹೇಳಿ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನು ಸಹ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ. ಆ ಪ್ರೋಸೆಸ್ ನ ನೋಡೋದಕ್ಕೂ ಮುಂಚೆ ದಯವಿಟ್ಟು ಗಮನಿಸಿ, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ಮಾಹಿತಿ ತಿಳಿಸಿಕೊಡೋದಕ್ಕೋಸ್ಕರ ಮಾಡಿರುವಂತಹ ವಿಡಿಯೋ. ಈ ಟರ್ಮೈಟ್ ಟ್ರೀಟ್ಮೆಂಟ್ ನ ಪ್ರೋಸೆಸ್ ನಲ್ಲಿ ಮೊಟ್ಟ ಮೊದಲಿಗೆ 1 ಫುಟ್ ಡಿಸ್ಟೆನ್ಸ್ ನಲ್ಲಿ 1.2 ಸೆಂಟಿಮೀಟರ್ ಡಯಾಮೀಟರ್ ನಷ್ಟು ಸೈಜ್ ನ ಹೋಲ್ಸ್ ಗಳನ್ನ ಮನೆಯ ಒಳಗೂ ಹೊರಗೂ ಮಾಡಲಾಗುತ್ತದೆ. ಇನ್ನು ಕಿಟಕಿ ಹಾಗೂ ಬಾಗಿಲುಗಳ ಹತ್ರ ಆದ್ರೆ ಯು ಶೇಪ್ ನಲ್ಲಿ ಹೋಲ್ಸ್, ಇದೇ ರೀತಿಯ ಹೋಲ್ಸ್ ಗಳನ್ನ ಮಾಡ್ತಾರೆ. ಇಲ್ಲಿ ನೀವು ನೋಡಬಹುದು ಕಿಟಕಿ ಹಾಗೂ ಬಾಗಿಲುಗಳ ಹತ್ರ ಯಾವ ರೀತಿಯಾಗಿ ಹೋಲ್ಸ್ ಮಾಡಿದ್ದಾರೆ ಅಂತ ಹೇಳಿ. ಇದೇ ರೀತಿಯಾಗಿ ಬಾಗಿಲುಗಳ ಹತ್ರನೂ ಸಹ ಯು ಶೇಪ್ ನಲ್ಲಿ ಈ ತರ ಹೋಲ್ಸ್ ಗಳನ್ನ ಮಾಡ್ತಾರೆ. ಕಬೋರ್ಡ್ಗಳ ಒಳಗೂ ಹಾಗೂ ಸ್ಟೋರೇಜ್ ಪ್ಲೇಸ್ಗಳ ಒಳಗೂ ಸಹ ಇದೇ ರೀತಿಯಾದಂತಹ ಹೋಲ್ಸ್ ಗಳನ್ನು ಮಾಡ್ತಾರೆ. ಹೀಗೆ ಟೈಲ್ಸ್ ಗಳಿಗೆಲ್ಲ ಯಾವುದೇ ಡ್ಯಾಮೇಜ್ ಆಗದಂತೆ ಸ್ಕರ್ಟಿಂಗ್ ಲೆವೆಲ್ಗೆ ಈ ಹೋಲ್ಸ್ ಗಳನ್ನ ಮನೆ ಒಳಗೂ ಹೊರಗೂ ಎಲ್ಲ ಕಡೆನೂ ಈ ರೀತಿ ಮಾಡ್ತಾರೆ. ಹೀಗೆ ಒಬ್ರು ಹೋಲ್ಸ್ ಮಾಡ್ತಾ ಹೋದ್ರೆ ಮತ್ತೊಬ್ರು ಅದರಿಂದ ಬಂದಂತ ಧೂಳು ಮಣ್ಣನ್ನೆಲ್ಲ ಗುಡಿಸಿ ತೆಗಿತಾರೆ. ಇಲ್ಲ ಆದ್ರೆ ಏನಾಗುತ್ತಂದ್ರೆ ಆ ಲಿಕ್ವಿಡ್ ನ ಟ್ರೀಟ್ಮೆಂಟ್ ಮಾಡುವಾಗ ಮನೆಯೆಲ್ಲ ತುಂಬಾ ಗಲೀಜಾಗುತ್ತೆ ಅಂತ ಹೇಳಿ ಮೊದಲೇನೆ ಆ ಮಣ್ಣನ್ನೆಲ್ಲ ತೆಗೆದು ಹಾಕ್ತಾರೆ. ಅಲ್ಲಿ ಒಂದು ಟೀಮ್ ಹೋಲ್ಸ್ ಮಾಡ್ತಾ ಇದ್ರೆ ಮತ್ತೊಂದು ಟೀಮ್ ಇಲ್ಲಿ ಟರ್ಮೈಟ್ ಟ್ರೀಟ್ಮೆಂಟ್ ಗೆ ಬೇಕಾದಂತ ಔಷಧಿಯನ್ನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಈ ರೀತಿಯ ಕ್ಯಾನ್ ಗಳಿಗೆ ತುಂಬಿಕೊಳ್ತಾರೆ. ತುಂಬಾನೇ ಸ್ಟ್ರಾಂಗ್ ಆದಂತ ಕೆಮಿಕಲ್ ಇದು. ಈ ಒಂದು ಟ್ರೀಟ್ಮೆಂಟ್ ನಿಂದ 5 ವರ್ಷಗಳವರೆಗೂ ಗೆದ್ದಲುಗಳ ಹಾವಳಿ ಇರೋದಿಲ್ಲ. 5 ವರ್ಷಗಳ ವಾರಂಟಿ ಸಹ ನಮಗೆ ಏಜೆನ್ಸಿ ಕಡೆಯಿಂದ ಸಿಗುತ್ತೆ. ಆದ್ರೆ 5 ವರ್ಷಗಳ ನಂತರ ಮತ್ತೆ ಈ ತರ ಗೋಡೆಗಳಿಗೆ ಹೋಲ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಗೋಡೆಗಳು ಅಷ್ಟಾಗಿ ಸೇಫ್ ಆಗಿರ್ತವೆ ಅಂತ ಅನ್ಸೋದಿಲ್ಲ. ಹಾಗಾಗಿ ಒಂದು 4 ವರ್ಷಗಳು ಕಳೀತಾ ಇದ್ದ ಹಾಗೆ ಮನೆಯ ಸುತ್ತಲೂ ಸ್ವಲ್ಪ ಆಳ ಮಾಡಿ ಅದಕ್ಕೆ ಈ ಟರ್ಮೈಟ್ ಟ್ರೀಟ್ಮೆಂಟ್ ಗಳನ್ನ ಮಾಡ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ.
ಈ ರೀತಿಯಾಗಿ ಮಿಕ್ಸ್ ಮಾಡಿದ ಕೆಮಿಕಲ್ ಅನ್ನ ಕ್ಯಾನ್ಗಳಿಗೆ ತುಂಬಿಕೊಂಡು ಅದನ್ನ ಎಲ್ಲ ಹೋಲ್ಸ್ಗಳಿಗೂ ಫಿಲ್ ಮಾಡ್ತಾರೆ. ಮೊದಲಿಗೆ ಒಂದು ಸಾರಿ ಫಿಲ್ ಮಾಡಿ ಗೋಡೆ ಅದನ್ನೆಲ್ಲ ಹೀರಿಕೊಂಡ ಮೇಲೆ ಮತ್ತೆ 2 ಬಾರಿ ಅದೇ ರೀತಿಯಾಗಿ ಫಿಲ್ ಮಾಡ್ತಾರೆ. ಆಮೇಲೆ ಅದೇ ಕೆಮಿಕಲ್ ನೀರಿನಲ್ಲಿ ಸೀಮೆ ಸುಣ್ಣ, ಚಾಕ್ ಪೀಸ್ ಅಂತ ನಾವೇನ್ ಕರಿತೀವಿ, ಅದನ್ನ ಆ ಕೆಮಿಕಲ್ ನೀರಿನಲ್ಲಿ ಅದ್ದಿ ಆ ಹೋಲ್ಸ್ಗಳ ಒಳಗೆ ಇಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ಪ್ರತಿಯೊಂದು ಹೋಲ್ಸ್ಗೂ ಸಹ ಅದು ಫುಲ್ ಆಗೋವರೆಗೂ ಸಹ ಈ ಕೆಮಿಕಲ್ ಅನ್ನ ಫಿಲ್ ಮಾಡ್ತಾರೆ. 3 ಬಾರಿ ಇದೇ ರೀತಿಯಾಗಿ ಫಿಲ್ ಮಾಡೋದ್ರಿಂದ ಒಳಗಡೆ ಅದು ಮಣ್ಣಿನ ಇಟ್ಟಿಗೆಗಳಾಗಿರೋದ್ರಿಂದ ಈ ಒಂದು ಕೆಮಿಕಲ್ನೆಲ್ಲ ಅದು ಚೆನ್ನಾಗಿ ಹೀರ್ಕೊಂತೈತೆ. ಹಾಗಾಗಿ ಇದರ ಎಫೆಕ್ಟ್ ಬಂದು 5 ವರ್ಷದವರೆಗೂ ಇರುತ್ತೆ. ಹಾಗೆ ಎಲ್ಲೆಲ್ಲಿ ಟರ್ಮೈಟ್ ಅಟ್ಯಾಕ್ ಆಗಿದೆಯೋ ಅಲ್ಲಿ ಎಲ್ಲನೂ ಸಹ ಈ ಒಂದು ಸ್ಪ್ರೇನ ಮಾಡಲಾಗುತ್ತೆ. ಹೀಗೆ 3 ಬಾರಿ ಕೆಮಿಕಲ್ನೆಲ್ಲ ಫಿಲ್ ಮಾಡಿದ್ಮೇಲೆ ಅದರಲ್ಲಿ ಸೀಮೆ ಸುಣ್ಣನ ಆ ಹೋಲ್ಸ್ಗೆ ಫಿಲ್ ಮಾಡ್ತಾರೆ. ಸೊ ಅದಾದ್ಮೇಲೆ ವೈಟ್ ಸಿಮೆಂಟ್ ಅನ್ನ ಅದೇ ಕೆಮಿಕಲ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಹೋಲ್ಸ್ಗಳಿಗೂ ಈ ವೈಟ್ ಸಿಮೆಂಟ್ ನಿಂದ ಹೋಲ್ಸ್ಗಳನ್ನೆಲ್ಲ ಕವರ್ ಮಾಡ್ತಾರೆ. ಹೀಗೆ ಪ್ರತಿ ಒಂದೊಂದು ಹೋಲ್ಸ್ ಅನ್ನು ಕೂಡ ವೈಟ್ ಸಿಮೆಂಟ್ ಇಂದ, ಆ ಕೆಮಿಕಲ್ ನೀರಿನಲ್ಲೇ ಮಿಕ್ಸ್ ಮಾಡಿದಂತ ವೈಟ್ ಸಿಮೆಂಟ್ ಇಂದ ಪ್ರತಿ ಒಂದೊಂದು ಹೋಲ್ಸ್ ನ ಸಹ ಮುಚ್ಚಲಾಗುತ್ತದೆ. ಸೊ ಇದಾಗಿತ್ತು ಆಲ್ರೆಡಿ ಕಟ್ಟಿರುವ ಮನೆಗಳಿಗೆ ಟರ್ಮೈಟ್ ಅಟ್ಯಾಕ್ ಆದಾಗ ಅವುಗಳ ಟ್ರೀಟ್ಮೆಂಟ್ ಅನ್ನ ಹೇಗೆ ಮಾಡ್ತಾರೆ ಅನ್ನುವಂತಹ ವಿಡಿಯೋ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಷಯದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.